ವೀಕ್ಷಕರೇ ನಮಸ್ಕಾರ. ಸೀರೆ ಅನ್ನೋದು ಪ್ರತಿಯೊಬ್ಬ ನಾರಿಯ ಅಂದವನ್ನು ಹೆಚ್ಚಿಸುವ ಉಡುಗೆ ಅಂತಾನೆ ಹೇಳ್ಬೋದು. ಚಿಕ್ಕ ವಯಸ್ಸಿನಿಂದ ಹಿಡಿದು ಮುದುಕಿಯಾಗುವ ತನಕ ಎಂಥದ್ದೇ ಟ್ರೆಂಡಿಂಗ್ ಬಟ್ಟೆಗಳು ಬಂದರೂ ಕೂಡ ಸೀರೆ ಉಡೋರ ಸಂಖ್ಯೆ ಮಾತ್ರ ಕಡಿಮೆ ಆಗೋದೇ ಇಲ್ಲ. ಇತಿಹಾಸದ ಪ್ರಕಾರ ಹರಪ್ಪ ನಾಗರಿಕತೆಯಿಂದ ಹಿಡಿದು ಇಂದಿನ ಕಾಲದವರೆಗೂ ಕೂಡ ಸೀರೆಯನ್ನು ಉಡುವ ಪದ್ಧತಿ ಇದೆ. ಸೀರೆಯ ಮತ್ತೊಂದು ವಿಶೇಷತೆ ಅಂದರೆ ನಾರಿಯ ಅಂದವನ್ನು ಮತ್ತಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂಥ ಶಕ್ತಿ ಇರೋದು ಅದು ಸೀರೆಗೆ ಮಾತ್ರ. ಇವತ್ತಿನ ದಿನಗಳಲ್ಲಿ ಭಾರತದ ಸಂಸ್ಕೃತಿಯ ಒಂದು ಭಾಗವಾಗಿರುವಂಥ ಈ ಸೀರೆಯನ್ನು ವಿದೇಶಗಳಲ್ಲಿಯೂ ಕೂಡ ತಮ್ಮ ಉಡುಗೆಯನ್ನಾಗಿ ಬಳಸಿಕೊಳ್ತಾ ಇದ್ದಾರೆ. ಹಾಗಾದರೆ ಭಾರತೀಯ ಸಂಸ್ಕೃತಿಯ ಭಾಗವಾಗಿರುವಂಥ ಸೀರೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಈಗಿನ ಹೆಣ್ಣು ಮಕ್ಕಳು ಅರೆ ಸೀರೆ ಉಟ್ಕೊಂಡ್ರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಉಡುವುದು ತುಂಬಾ ಕಷ್ಟ ಅಂತ ಗುಣಗೋದು ಇದೆ. ಆದರೆ ನಿಮಗೆ ಗೊತ್ತಾ, ಒಂದು ಕಾಲದಲ್ಲಿ ರಾಣಿ ಮಹನೀಯರು ಇದೇ ಸೀರೆಯನ್ನು ಉಟ್ಟುಕೊಂಡು ಕುದುರೆಯನ್ನು ಏರಿ ವೀರಗಚ್ಚೆಯನ್ನು ಹಾಕಿಕೊಂಡು ಎದುರಾಳಿ ಶತ್ರುಗಳೊಂದಿಗೆ ಯುದ್ಧ ಮಾಡ್ತಾ ಇದ್ರು. ಸೀರೆ ಅಂದರೆ ಅದು ಸಂಸ್ಕೃತಿಯ ಪ್ರತೀಕ ಮಾತ್ರವಲ್ಲ, ಸೀರೆ ಅಂದರೆ ಅದು ಶೌರ್ಯದ ಪ್ರತೀಕ ಕೂಡ ಅಂತ ಹೇಳ್ತಾರೆ. ವೀಕ್ಷಕರೇ, ಹಿಂದೆ ಎಲ್ಲ 16 ಮೀಟರ್ ಉದ್ದದ ಸೀರೆಯನ್ನು ಉಡ್ತಾ ಇದ್ರಂತೆ. ಕ್ರಮೇಣ ಕಾಲ ಕಳೆದಂತೆ 8 ಮೀಟರ್ ಉದ್ದದ ಸೀರೆ ಬಂದು ಬಿಡುತ್ತೆ. ಈಗ ಅಂತೂ 5.5 ಮೀಟರ್ನ ಸೀರೆ ಬಂದು ಬಿಟ್ಟಿದೆ. ಹಾಗಾದರೆ ಸೀರೆಯನ್ನು ಕಚ್ಚೆಯ ರೂಪದಲ್ಲಿ ಯಾಕೆ ಕಟ್ತಾ ಇದ್ರು ಗೊತ್ತಾ? ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಕೆಲಸ ಮಾಡಲಿಕ್ಕೆ ಅನುಕೂಲವಾಗಲಿ ಹಾಗೂ ಎಲ್ಲ ರೀತಿಯ ಕೆಲಸ ಕಾರ್ಯಗಳಿಗೆ, ಯುದ್ಧ ರೀತಿಯ ಚಟುವಟಿಕೆಗಳಿಗೆ ಸಹಾಯವಾಗುವಂಥ ರೀತಿಯಲ್ಲಿ ವೀರಗಚ್ಚೆ ರೂಪದಲ್ಲಿ ಸೀರೆಯನ್ನು ಉಡ್ತಾ ಇದ್ರು. ಹಾಗಾಗಿ ಕಚ್ಚಾ ಸೀರೆಗಳಿಗೆ ಬೇರೆ ರೀತಿಯದ್ದೇ ಶ್ರೇಷ್ಠತೆ ಇದೆ. ಹಾಗಾದರೆ ನಿಮಗೆಲ್ಲ ಅನಿಸ್ಬಹುದು, ಸೀರೆ ತುಂಬ ಹಳೆಯದ್ದಲ್ವಾ, ಹಳೆ ಫ್ಯಾಷನ್ ಅಲ್ವಾ ಅಂತ. ಯಾವತ್ತಿಗೂ ಹಳೆಯದಾಗದಿರುವಂಥ ಒಂದೇ ಒಂದು ಉಡುಗೆ ಅಂದರೆ ಅದು ಸೀರೆ. ಸುಮಾರು 5,000 ಇತಿಹಾಸವಿರುವಂಥ ಈ ಸೀರೆ ಹರಪ್ಪ ನಾಗರಿಕತೆಯ ಉಲ್ಲೇಖದಲ್ಲಿ ತೆಗೆದು ನೋಡಿದರೆ ಸೀರೆ ಉಟ್ಟ ಹೆಣ್ಣು ಮಕ್ಕಳ ವಿಗ್ರಹ ಈಗಲೂ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಇನ್ನು ಒಂದು ಕಾಲದಲ್ಲಿ ಗ್ರೀಕರು ಭಾರತಕ್ಕೆ ಬಂದಾಗ ಭಾರತೀಯ ಹೆಣ್ಣು ಮಕ್ಕಳು ಸೀರೆ ತೊಟ್ಟಿರುವುದನ್ನು ನೋಡಿ ಅರೆ ಸೀರೆಯ ಮರ ಎಲ್ಲಾದರೂ ಸಿಗುತ್ತಾ ಅಂತ ಹುಡುಕ್ತಾ ಇದ್ರಂತೆ. ನಿಮಗೆ ಗೊತ್ತಾ, ಸೀರೆಯ ಬಗ್ಗೆ ಯಜುರ್ವೇದದಲ್ಲಿ ಹೇಳಿರುವುದನ್ನು ನೋಡಿದರೆ ನಾವೆಲ್ಲ ಬೆಕ್ಕಸ ಬೆರಗಾಗುತ್ತೇವೆ. ಹಿಂದೂ ಸಂಪ್ರದಾಯದಲ್ಲಿ ಯಾಗಗಳಿಗೆ ಕುಳಿತುಕೊಳ್ಳಬಾರದೆಂದು ಯಜುರ್ವೇದ ಉಲ್ಲೇಖಗಳಲ್ಲಿ ಬರೆಯಲಾಗಿದೆ. ಹಾಗಾಗಿ ಸೀರೆ ಅನ್ನುವುದು ಇತಿಹಾಸ ಮಾತ್ರವಲ್ಲ, ಸೀರೆ ಅನ್ನುವುದು ಸಂಸ್ಕೃತಿ ಮಾತ್ರವಲ್ಲ, ನಮ್ಮ ಅಸ್ತಿತ್ವ ಕೂಡ. ವೀಕ್ಷಕರೇ, ಮಹಾಭಾರತದಲ್ಲಿ ದ್ರೌಪದಿಯ ಸೀರೆ ಎಳೆದಿದ್ದಕ್ಕೆ ಕುರುಕ್ಷೇತ್ರ ನಡೆದು ಬಿಡುತ್ತೆ. ಸೀರೆಯ ಸೆರಗಿಗೆ ನಮ್ಮ ಇತಿಹಾಸ ಅಷ್ಟು ದೊಡ್ಡ ಗೌರವ ಕೊಟ್ಟಿದೆ. ವೀಕ್ಷಕರೇ, ಇದಿಷ್ಟು ಸೀರೆಯ ಬಗೆಗಿನ ಒಂದಿಷ್ಟು ಮಾಹಿತಿಯಾಗಿತ್ತು. ಮತ್ತೆ ಸಿಗೋಣ.